ತಸ್ಯ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲ ವಾಸಿನಂ ಭಾವಯಾಮಿ ಪವಮಾನನಂದನಂ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಸೃಷ್ಟಿಯ ಸಮಸ್ತ ದೇವತೆಗಳನ್ನು ಅಷ್ಟು ಮಾತ್ರವಲ್ಲ, ಸೃಷ್ಟಿ ಎಲ್ಲವನ್ನೂ ತನ್ನಲ್ಲಿ ಒಳಗೊಳಿಸಿಕೊಂಡಿರುವಂತಹ ಜಗಜ್ಜನನಿ ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಶ್ರೀವಿದ್ಯೆಯನ್ನು ನೆನೆದ ಹೃದಯದಿಂದ ಭಾವಿಸಿ ಆಕೆಯ ಅನುಗ್ರಹವನ್ನು ಯಾಚಿಸಿ ಈ ಅದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮ ಜಗತ್ತಿನ ಎಲ್ಲ ಆಸ್ತಿಕರು ಹೆಮ್ಮೆ ಪಟ್ಟುಕೊಳ್ಬೇಕಾದ ಕಾರ್ಯಕ್ರಮ, ಶಂಕರಾಚಾರ್ಯ ಪೀಠಗಳಿಗೆಲ್ಲ ಗರಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ, ಎಲ್ಲ ಸಂತರಿಗೂ ಸಮಾಧಾನವಾಗ್ತಕ್ಕಂಥ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ಆಶೀರ್ವಾದದ ಕೆಲವು ನುಡಿಗಳನ್ನು ಮತ್ತು ಅನುಭವದ ಅಭಿಮಾನದ ಕೆಲವು ನುಡಿಗಳನ್ನು ಈ ಸಮಯದಲ್ಲಿ ಆಡಬಯಸ್ತೇವೆ. ಅನುಭವ ಎನ್ನುವಾಗ ನಿಮ್ಮ ಅನುಭವ ಬೇರೆ, ನಮ್ಮ ಅನುಭವ ಬೇರೆ. ಯಾಕೆಂದ್ರೆ ನಾವು ಎಲ್ಲಿ ಕುಳಿತುಕೊಂಡಿದ್ದೇವೋ ಅಲ್ಲಿಂದ ಹೇಗೆ ಕಾಣ್ತಾ ಇದೆ ಹಾಗೆ ನಮ್ಗೆ ಅರಿವು ಕೂಡ ಕಾಣಲಿಕ್ಕೆ ನೋಟ ಇದೆಯಾ, ಈ ದರ್ಶನ ಇಲ್ಲಿಂದ ಈ ಅದ್ಭುತವಾಗಿರ್ತಕ್ಕಂಥ ಸಿಂಹಾಸನ ಹೇಗೆ ಕಂಡಿತು, ಅದನ್ನ ಏರಿ ಮೆರೀತಕ್ಕಂಥ ಯತಿಶ್ರೇಷ್ಠರು ಹೇಗೆ ಇಲ್ಲಿಂದ ಕಂಗೊಳಿಸ್ಯಾರೋ ಅದನ್ನು ನೀವು ಕೇವಲ ಊಹೆ ಮಾತ್ರ ಮಾಡಬಹುದು. ಇಲ್ಲಿ ಮಾತ್ರ ಇರ್ತಕ್ಕಂಥ ಅನುಭವ ಇದು, ಅನುಭವದ ಕಥನವೇ ಹೌದು ಈ ಮುಂದೆ ಆಡ್ಲಿಕ್ಕೆ ಇರ್ತಕ್ಕಂಥ ಮಾತುಗಳು. ಆದ್ರೆ ಈ ಅನುಭವ ತುಂಬಾ ಸುಲಭದಲ್ಲಿ ಬರುವಂತದ್ದಲ್ಲ. ಈ ಎತ್ತರದಲ್ಲಿ ಎಷ್ಟು ಸುಖ ಇದೆಯೋ ಅಷ್ಟೇ ಕಷ್ಟ ಇದೆ. ಗೊತ್ತಿರೋವರೆಗೂ ಗೊತ್ತು, ನಿಮಗೆ ಯಾವತ್ತೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ ಎತ್ತರದ ಕಷ್ಟ ಏನೋ ಎನ್ನುವುದು. ನಾವು 5 ಮಂದಿಗೆ ಅದು ಗೊತ್ತಾಗ್ಬೋದು ಆ ಕಷ್ಟ ಏನು ಅಂತ. ನಿಮ್ಗೆ ಅರಿವು ಗೊತ್ತಾಗ್ಲಿಕ್ಕಿಲ್ಲ. ನಿಮಗೀಗ 10 ಬಾರಿ ಆಚೆ ಹೋಗಿ ಈಚೆ ಬಂದಿರ್ಬೋದು, ಅದು ಕುಳಿತಿರ್ಬೋದು, ವಿಹಾರವೋ ಪಾನೀಯವೋ ಅಶನವೋ ಎಲ್ಲವೂ ಆಗಿರ್ಬೋದು ನಿಮಗೆ. ಆದ್ರೆ ಇಲ್ಲೇ ಕುಳಿತಿರುವಾಗ ನಿಜವಾದ ಏಕಾಗ್ರತೆ ಬೇಕಾಗ್ತದೆ, ನಿಜವಾದ ಒಂದು ಆಸನ ಸ್ಥೈರ್ಯ, ಸ್ಥಿರ ಸುಖ ಆಸನ, ಅದು ಇಲ್ಲಿ ಬೇಕಾಗ್ತಕ್ಕಂಥದ್ದು. ಹಾಗಾಗಿ ಒಂದು ಆ ಎತ್ತರದಲ್ಲಿ ಕುಳಿತ ಅನುಭವವೇ ಬೇರೆ. ಕೇವಲ ಭೌತಿಕ ಎತ್ತರದ ಕುರಿತು ಹೇಳ್ತಾ ಇರುವಂತದ್ದಲ್ಲ. ಒಂದು ಪೀಠವನ್ನು ಏರಿ ಯಾರು ಇರ್ತಾರೆ ಅವರ ಸುಖವೇ ಬೇರೆ, ಅವರ ಕಷ್ಟವೇ ಬೇರೆ. ಆ ಕಷ್ಟವೂ ಸಾಮಾನ್ಯ ಜನರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಆ ಸುಖವೂ ಕೂಡ ಸಾಮಾನ್ಯ ಜನರಿಗೆ ಲಭ್ಯ ಆಗ್ಲಿಕ್ಕಿಲ್ಲ ಅಂಥದ್ದು. ಹೀಗಾಗಿ ಇಲ್ಲೇ ಕುಳಿತು ಕೆಲವು ಮಾತುಗಳನ್ನು, ಅನುಭವದ ಕೆಲವು ಮಾತುಗಳನ್ನು ನಾವು ಆಡಬೇಕಿದ್ದೇವೆ. ನಾವು ಆಗಲೇ ಹೇಳಿದಾಗೆ ಒಂದು ಬೇರೆ ಲೋಕಕ್ಕೆ ಬಂದಂತ ವಾತಾವರಣ ಇದೆ. ಈ ಅನುಭವವನ್ನು ಹೇಳೋದಾದ್ರೆ ಚಂದ್ರಲೋಕದಲ್ಲಿ ಕುಳಿತು ಇಂದ್ರಲೋಕವನ್ನು ನೋಡಿದ ಹಾಗಿದೆ, ಹಾಗೆ ಹೇಳ್ಬೋದು. ಅಷ್ಟು ಎತ್ತರದಲ್ಲಿ ಮೋಡದಲ್ಲಿ ಕುಳಿತು ನಕ್ಷತ್ರಗಳನ್ನ ನೋಡಿದಂತೆ ಇರ್ಬೋದು. ಅಂತ ಅನುಭವ ಇನ್ನು ಮೇಲೆ ಕುಳಿತವ್ರದ್ದು ಎಂಬುದಾಗಿ 4 ಮಂದಿ ಪರವಾಗಿ ನಾವು ಇದನ್ನ ಹೇಳ್ತಾ ಇರುವಂತದ್ದು. ಧರ್ಮ ಬಂಧುಗಳೇ, ನೀವು ಯಾವ ಸಿಂಹಾಸನದ ಸಮ್ಮುಖದಲ್ಲಿ ಕುಳಿತಿದ್ದೀರೋ, ಯಾವ ಸಿಂಹಾಸನವನ್ನು ಕಂಡು ತುಂಬಿಕೊಂಡಿದ್ದೀರೋ, ಆ ಸಿಂಹಾಸನದ ಬಗ್ಗೆ ಒಂದು ವಾಕ್ಯ ಹೇಳೋದಾದ್ರೆ ಕಂಡು ಕೇಳರಿಯದ ಸಿಂಹಾಸನ ಹೇಳ್ಬೋದು.
ನಮ್ಮ ಇಷ್ಟು ವರ್ಷದ ಸನ್ಯಾಸ ಜೀವನದಲ್ಲಿ, ನಿತ್ಯ ಸಂಚಾರದಲ್ಲಿ ನಾವು ಅನೇಕ ಗುರುಮನೆಗಳನ್ನು ಪ್ರವೇಶ ಮಾಡಿದ್ದೇವೆ, ಅನೇಕ ಅರಮನೆಗಳನ್ನು ಕೂಡ ಪ್ರವೇಶ ಮಾಡಿದ್ದೇವೆ. ದೇವಸ್ಥಾನಗಳು, ಮಠಗಳು, ಅರಮನೆಗಳು ಅನೇಕ ನಾವು ಸಂಚಾರ ಮಾಡಿರ್ತಕ್ಕಂಥದ್ದು. ಸಿಂಹಾಸನಗಳನ್ನು ನಾವು ಲೆಕ್ಕವಿಲ್ಲದಷ್ಟು ನೋಡಿರ್ಬೋದು ಇಷ್ಟು ವರ್ಷದಲ್ಲಿ. ಆದ್ರೆ ಇಂತಹದ್ದೊಂದು ಸಿಂಹಾಸನವನ್ನು ನಾವು ಎಲ್ಲಿಯೂ ಕೂಡ ನೋಡಲಿಲ್ಲ. ಇಷ್ಟು ವರ್ಷದ ಚರಿತ್ರೆಯಲ್ಲಿ ಇಂತಹದ್ದೊಂದು ಸಿಂಹಾಸನವನ್ನು ನಾವು ಎಲ್ಲಿಯೂ ಕೂಡ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಇಲ್ಲ ಅಂತದ್ದು ಇನ್ನೊಂದು ಸಿಂಹಾಸನ ಇಂಥದ್ದು ಈ ಜಗತ್ತಿನಲ್ಲಿ, ಭೂಮಂಡಲದಲ್ಲಿ ಇಲ್ಲ ಎಂದು ಧಾರಾಳವಾಗಿ ಹೇಳ್ಬಹುದು. ಅಂತಹದ್ದೊಂದು ಸಿಂಹಾಸನದ ಅಧಿರೋಹಣವನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇಲ್ಲಿ ನಮಗನ್ಸುವಂಥದ್ದು, ಸಿಂಹಾಸನ ಬಹಳ ದೊಡ್ಡದು. ಯಾಕೆ ದೊಡ್ಡದು ಬೇಕು ಅಂತಂದ್ರೆ, ಈ ಪರಂಪರೆಯೂ ಬಹಳ ದೊಡ್ಡದು. ಜಗದ್ಗುರು ಶಂಕರಾಚಾರ್ಯರ ಆಮ್ನಾಯ ಪೀಠಗಳ ಪೈಕಿಯಲ್ಲಿ ಒಂದು ಉತ್ತರಾಮ್ನಾಯ ಪೀಠ. ನಾವಾಗಲೇ ಹೇಳ್ತಾ ಇದ್ವು, ಉತ್ತರದಲ್ಲಿ ಹರಿಯುವ ಗಂಗೆ ದೈವ ಪ್ರೇರಣೆಯಿಂದ ದಕ್ಷಿಣಕ್ಕೆ ಬಂತು. ಬದರಿಯಿಂದ ಇಲ್ಲಿಗೆ ಹರಿದು ಬಂದಿರತಕ್ಕಂತ ಒಂದು ಗಂಗೆ ಇದು ಉತ್ತರಾಮ್ನಾಯ ಪೀಠ. ಅದು ಅಂತ ಪೀಠ. ಹಾಗಾಗಿ ಆ ಪರಂಪರೆ ಬಹಳ 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 ದೊಡ್ಡದು, ದೊಡ್ಡ ಪೀಠ. ಅದು ಮಾತ್ರ ಅಲ್ಲ, ಯಾರು ಈ ಪರಂಪರೆಯನ್ನು ಪ್ರವೇಶ ಮಾಡಿ ಈ ಪರಂಪರೆಯಲ್ಲಿ ವರ್ತಮಾನ ಪೀಠಾಧೀಶರಾಗಿದ್ದಾರೋ ಅವರ ವಿದ್ಯೆಯೂ ದೊಡ್ಡದು, ತಪಸ್ಸು ದೊಡ್ಡದು, ಮನಸ್ಸು ದೊಡ್ಡದು, ಮೂರು ಕೂಡ ದೊಡ್ಡದು. ಅವರ ವಿದ್ಯೆ ಬಗ್ಗೆ ಇಲ್ಲ ನಮ್ಮ ಮುಂದೆ ನಮ್ಮ ಪಂಡಿತ ಪ್ರಕಾಂಡ ಬಾಲಚಂದ್ರ ಶಾಸ್ತ್ರಿಗಳ ಪರಂಪರೆ ಅನೇಕರು ಇಲ್ಲಿದ್ದಾರೆ, ಅವರ ವಂಶಸ್ಥರು ಅನೇಕರು ಇಲ್ಲಿದ್ದಾರೆ. ಅವರೇ ಸಾಕ್ಷಿ. ಅವರು ಅಧ್ಯಯನ ಏನ್ ಮಾಡಿದ್ರು, ಅವರ ಆಳ ಆಗಲಿ ಏನು, ಅನೇಕ ಬಾರಿ ಪೂಜ್ಯರೊಂದಿಗೆ ಚರ್ಚೆ ಮಾಡುವಾಗ ಅನುಭವಕ್ಕೆ ಬರುತ್ತದೆ ಎಷ್ಟು ಅಧ್ಯಯನದ ಆಳ ಮತ್ತು ಅಗಲ ಅನ್ನೋದನ್ನು ನಾವು ಕಾಣ್ತಾ ಇರ್ತೇವೆ. ವಿದ್ಯೆ ಬಹಳ ದೊಡ್ಡದು, ವಿದ್ಯೆ ದೊಡ್ಡದು, ಮತ್ತೆ ಶ್ರೀವಿದ್ಯೆ ಬೇರೆ. ಅದೇ ತಪಸ್ಸು ಅಂತ ನಾವು ಹೇಳಿದ್ದೇವೆ. ಶ್ರೀವಿದ್ಯೆಯ ಉಪಾಸನೆ ಅದನ್ನ ಅನೇಕರಿಗಾಗಲೇ ಉಲ್ಲೇಖ ಮಾಡಿದ್ದಾರೆ. ನಾವು ಪುನಃ ಅದನ್ನ ವಿಸ್ತಾರವಾಗಿ ಹೇಳ್ಬೇಕಾಗಿಲ್ಲ, ಇಷ್ಟೇ ಹೇಳ್ಬೋದು ನಿಮ್ಗೆಲ್ಲ. ಇಂಥ ವೈಭವ ನನಗೂ ಬೇಕು ಅಂತ ಯಾರಿಗಾರು ಅನಿಸಿದ್ರೆ ದಾರಿ ಯಾವುದು ಅಂದ್ರೆ ರಾಜರಾಜೇಶ್ವರಿ ದಾರಿ ಅದಕ್ಕೆ, ಶ್ರೀಚಕ್ರೋಪಾಸನೆ ದಾರಿ ಅದಕ್ಕೆ. ಅದಕ್ಕೆ ಹತ್ತಿರದ ದಾರಿ, ಆಂಗ್ಲ ಭಾಷೆಯ ಶಾರ್ಟ್ ಕಟ್, ಹತ್ತಿರದ ದಾರಿ ಇಲ್ಲ ಅದು. ಅದರ ದಾರಿ ರಾಜರಾಜೇಶ್ವರಿಯೇ, ಬೇರೆ ಏನೂ ಅಲ್ಲ. ಹುಟ್ಟು ಹೊಡೆಯೋರು ಆಗಲೇ ಹೇಳಿದ ಹಾಗೆ, ರಾಜಪೀಠ ನಿವೇಶಿತ ನಿಜಾಶ್ರಿತ. ಯಾರು ತನ್ನನ್ನು ಆಶ್ರಯಿಸಿದಾರೋ ಅಂತವರಿಗೆ ರಾಜಸಿಂಹಾಸನವನ್ನು ಕೊಡಿಸುವವಳು ಎಂಬುದಾಗಿ ಏನು ನಾಮವನ್ನು ನಾವು ಕೇಳ್ತೇವೆ, ಆ ನಾಮವನ್ನು ಕಾಣ್ತೇವೆ. ನಾವಿಲ್ಲಿ ಏನ್ ಕೇಳಿದೇವೋ ಅದ್ರ ಒಂದು ಪ್ರತ್ಯಕ್ಷ ದರ್ಶನ ಆಗಿದೆ ಅಂತ ಭಾವಿಸ್ತೇವೆ. ಹಾಗಾಗಿ ಇದೆಲ್ಲ ತಪಸ್ಸಿನ ಫಲ, ಅನುಷ್ಠಾನದ ಫಲ, ಆಚಾರದ ಫಲ, ದೃಢ ನಿಷ್ಠೆಯ ಫಲ. ದೇಹವನ್ನು ಲೆಕ್ಕಿಸದೆ 10 ಗಂಟೆ 11 ಗಂಟೆ ಕುಳಿತುಕೊಳ್ಳುವಾಗ, ನಿನ್ನೆಯೂ ಆಹಾರ ನೀರುಗಳನ್ನು ನಿಯಂತ್ರಣ ಮಾಡುವಾಗ, ಇಂದಿನ ಶ್ರೀಚಕ್ರೋಪಾಸನೆ ಸಲುವಾಗಿ ಅಕ್ಕಪಕ್ಕದಲ್ಲಿ ಶಿವರಾತ್ರಿ ಮತ್ತು ಚಕ್ರಾರ್ಚನೆ ಬಂದಾಗ 2 ದಿನ ಇದು ಮುಂದುವರಿತಕ್ಕಂಥದ್ದು. ಇಡೀ ರಾತ್ರಿ ಏಕಾಸನದಲ್ಲಿ ಕುಳಿತು ಶಿವೋಪಾಸನೆ ಮಾಡುವಂಥದ್ದು, ಶಿವರಾತ್ರಿ ಬಂದು ಇಂಥ ಒಂದು ಕಠಿಣವಾಗಿರ್ತಕ್ಕಂಥ ದೇಹದಂಡನೆ, ಮನೋದಂಡನೆ, ಅದೆಲ್ಲದರ ಫಲವಾಗಿ ಪಾಂಗ್ನಿಯಮನು ಕೂಡ ಇದೆ. ಅದರಲ್ಲಿ ಈ ವೈಭವ ಬಂದಿರತಕ್ಕಂಥದ್ದು, ಜಗನ್ಮಾತೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಪರಂಪರೆ ದೊಡ್ಡದು, ವಿದ್ಯೆ ದೊಡ್ಡದು, ತಪಸ್ಸು ದೊಡ್ಡದು, ಮನಸ್ಸು ಕೂಡ ಬಹಳ ದೊಡ್ಡದು, ದೊಡ್ಡ ಮನಸ್ಸು. ನೋಡಿ, ಈ ನಮ್ಮೆಲ್ಲರನ್ನು ಸಮಾನ ಪೀಠದಲ್ಲಿ ಕುಳ್ಳಿರಿಸಿಕೊಂಡಿದ್ದಾರೆ ಅವರು. ನಾವ್ಯಾರು ಕೇಳಿದ್ದಲ್ಲ ಇದನ್ನು, ಆದ್ರೆ ಅವರೇ ಮಾಡಿರ್ತಕ್ಕಂಥ ಆಲೋಚನೆ. ಪೀಠಾರೋಹಣದಲ್ಲಿ ಇರಬೇಕು, ಇದ್ದಾಗ ಅತಿಥಿಗಳನ್ನ ಅವರ ಗೌರವದಲ್ಲಿ ಕೊರತೆ ಮಾಡಿ ಅನಾದರಿಸಬಾರದು ಎಂಬ ಭಾವ ಅವರಲ್ಲಿ ಎಷ್ಟು ದೃಢವಾಗಿದೆ ಅಂತ ಅದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪನೆ ಮಾಡಿ ಇಷ್ಟತ್ರದಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡಿ ಕುಳ್ಳಿರಿಸಿಕೊಂಡಿದ್ದಾರಲ್ಲ, ಅದಕ್ಕೊಂದು ಬೇರೆ ರೀತಿಯ ಮನಸ್ಸು ಬೇಕಾಗ್ತದೆ.
ಈಗ ಈ ಮಾತುಗಳನ್ನ ಸ್ವಲ್ಪ ಭಾರವಾದ ಮನಸ್ಸಿಂದ ಹೇಳ್ಬೇಕಾಗ್ತದೆ. ಎಷ್ಟೋ ಬಾರಿ ಏನಾಗ್ತದೆ ಅಂದ್ರೆ, ಎತ್ತರಕ್ಕೆ ಹೋಗುವವರು ಎತ್ತರಕ್ಕೆ ಹೋಗೋದು ಹೇಗೆ ಅಂದ್ರೆ, ತಮ್ಮ ಹತ್ರ ಇರುವವ್ರನ್ನ ಕೆಳಗೆ ತಳ್ಳಿ ತಾವು ಎತ್ತರ ಅಂತ ಅನ್ಸ್ಕೊಳ್ಳುವಂತದ್ದು ಅಂತದನ್ನು ಕಾಣ್ತೇವೆ. ಇದು ಹಾಗಲ್ಲ, ತಾವು ಎತ್ತರಕ್ಕೆ ಏರಿದ ಮಾತ್ರ ಅಲ್ಲ, ಎಲ್ಲರನ್ನು ಕೂಡ ತನ್ನ ಜೊತೆಯಲ್ಲಿ ಕುಳಿಸ್ಕೊಳ್ತಕ್ಕಂಥದ್ದು, ತನ್ನ ಎತ್ತರದಲ್ಲಿ ಕುಳಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬಾ ವಿಶೇಷ ಎಂಬುದಾಗಿ ನಾವು ಭಾವಿಸ್ತೇವೆ. ಹೀಗೆ ಈ ವಿದ್ಯೆ, ತಪಸ್ಸು, ಮನಸ್ಸು ಎಲ್ಲ ದೊಡ್ಡದಾಗಿ ಅದರ ಫಲವಾಗಿ ದೊಡ್ಡದೊಂದು ಪೀಠ ಇಲ್ಲಿ ಇವತ್ತು ಅನಾವರಣಗೊಂಡಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಇಲ್ಲಿ ತಮಿಳು ಭಾಷೆಗಳು ಅನೇಕ ಮಂದಿ ಇದ್ದಾರೆ, ಅನೇಕರಿದ್ದಾರೆ ಇಲ್ಲಿ. ನಿಮ್ಗೆ ತುಂಬಾ ಸಂತೋಷ ಆಗ್ತದೆ. ಈ ತಮಿಳುನಾಡಿನ ಭಕ್ತರು ಏನಿದ್ದಾರೆ, ನಿಜವಾದ ಭಕ್ತರು, ಅವರ ಶ್ರದ್ಧೆ, ಸಮರ್ಪಣೆ, ಅವರು ನಡ್ಕೊಳ್ಳುವಂತ ಕ್ರಮ, ಭಕ್ತಿ ಭಾವ ಎಲ್ಲ ಆದರ್ಶ. ಅದರಲ್ಲಿ ಏನು ಸಂದೇಹ ಇಲ್ಲ. ಹೇಗಿರ್ಬೇಕು ಒಬ್ಬ ಶಿಷ್ಯ, ಒಬ್ಬ ಭಕ್ತ ಅಂತ ತಮಿಳುನಾಡಿನ ಈ ಭಕ್ತರನ್ನ ನೋಡಿ ನಾವು ಕಲಿಬೇಕಾಗಿದೆ, ಉಳಿದವರಲ್ಲಿ ಕಲಿಬೇಕಾಗಿದೆ. ಅಂತ ಒಂದು ಸರ್ವ ಸಮರ್ಪಣಾ ಭಾವದಲ್ಲಿ ಇರ್ತಕ್ಕಂಥವ್ರು. ಅವರಿಗೆ ಬಹುಶಃ ನಾವ್ ಹೇಳ್ತಾ ಇರುವಂತದ್ದು ಅರ್ಥ ಆಗ್ತಾ ಇದೆಯೋ ಇಲ್ಲೋ, ಕನ್ನಡ ಭಾಷೆಯಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಸಮಸ್ಯೆ ಏನಂದ್ರೆ, ಅವ್ರಿಗೆ ಕನ್ನಡ ಗೊತ್ತಿಲ್ಲ, ನಮ್ಗೆ ತಮಿಳು ಗೊತ್ತಿಲ್ಲ. ಹಾಗಾಗಿ ನಮ್ಮ ಭಾಷೆಯಲ್ಲಿ ನಾವು ಮಾತಾಡುವಂಥದ್ದು ಅವರು ಭಾವದ ಮೂಲಕ ಅರ್ಥ ಮಾಡ್ಕೊಳ್ಳುವಂಥದ್ದು. ಭಾಷೆ ಮೀರಿ ಭಾವ ಇರ್ತದೆ, ಭಾವ ಅದನ್ನು ಅರ್ಥ ಮಾಡಿಸ್ಬಿಡ್ತದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆದ್ರೆ ನಮ್ಗೆ ತುಂಬಾ ಚಿಂತೆ ಇಲ್ಲ. ಯಾಕೆಂದ್ರೆ ಶಕಟಪುರ ಪೀಠಾಧೀಶ್ವರರ ಗಾಳಿ ಬೀಸಿ ಅವರ ಗಂಧದಿಂದಾಗಿ ಇವರಿಗೆಲ್ಲರಿಗೂ ಕನ್ನಡ ಗೊತ್ತಾಗ್ತದೆ. ಅದರ ಕಾರಣದಿಂದಾಗಿ ಕನ್ನಡದ ಕಂಪು, ಕನ್ನಡದ ಗಂಧ ಅವರಿಗೆಲ್ಲ ಇದೆ ಎಂಬುದಾಗಿ ನಾವು ಭಾವಿಸಿ ಮುಂದುವರಿತಾ ಇರುವಂತದ್ದು. ಇದೊಂದು ಮಹಾಯೋಗ. ಈ ಪಟ್ಟಾಭಿಷೇಕ ಪೀಠಾಧೀಶ್ವರ ಜೀವನದಲ್ಲಿ ಎಷ್ಟು ಬಾರಿ ಬರ್ತದೆ? ಬದುಕಿನಲ್ಲಿ ಒಮ್ಮೆ ಮಾತ್ರ ಬರುವಂತ ಮಹಾಯೋಗ ಇದು, ಒಂದೇ ಬಾರಿ ಬರುವಂತ ಮಹಾಯೋಗ ಇದು. ಇದು ಅವರ ಬದುಕಿನಲ್ಲಿ, ಶ್ರೀಗಳ ಬದುಕಿನಲ್ಲಿ ಮಾತ್ರ ಅಲ್ಲ, ಈ ನೋಡುವ ಯೋಗ ಇದೆಯಲ್ಲ, ಇದು ಕೂಡ ಒಂದೇ ಬಾರಿ. ಇನ್ನೊಂದು ಬಾರಿ ಇಲ್ಲಿ ಸೇರಿದ ಭಕ್ತರಿಗೆ ಅಥವಾ ನಾವು ಯತಿಗಳಿಗೆ ಪೂಜ್ಯ ಶ್ರೀ ಕೃಷ್ಣಾನಂದ ತೀರ್ಥರ ಇನ್ನೊಂದು ಪಟ್ಟಾಭಿಷೇಕ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಶಿಷ್ಯರದ್ದು ನೋಡ್ಬೋದು, ಅದು ಬೇರೆ ಮಾತು. ಆದ್ರೆ ಈ ಪಟ್ಟಾಭಿಷೇಕ ಇದೆಯಲ್ಲ, ಒಮ್ಮೆ ಮಾತ್ರ, ಒಂದು ಬಾರಿ ಮಾತ್ರ ಸಿಗ್ತಕ್ಕಂಥದ್ದು, ಇನ್ನೊಂದು ಬಾರಿ ಇದು ಸಿಗುವಂತದ್ದಲ್ಲ. ಹಾಗಾಗಿ ಉಭಯತ್ರ ಯೋಗ ಇದು. ಏರಿದವರ ಯೋಗ ಮಾತ್ರ ಅಲ್ಲ, ಕಣ್ತುಂಬಿಕೊಂಡವರ ಯೋಗವೂ ಕೂಡ ಇದೆ. ಇಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದವರ ಯೋಗವೂ ಕೂಡ ತುಂಬಾ ದೊಡ್ಡದು, ಕಣ್ಣ ಪಾಪ ಕಳೆಯುವಂಥದ್ದು ಇದು ಎಂಬುದಾಗಿ ನಾವು ಭಾವಿಸ್ತೇವೆ. ಎಂದೂ ಆಗ್ಬೇಕಾಗಿರ್ತಕ್ಕಂಥ ಪಟ್ಟಾಭಿಷೇಕ. ಹಂಪಿಗಳಿಯವರು ಅದನ್ನು ಕೂಡ ಹೇಳಿದ್ರು. ಎಷ್ಟೋ ಮೊದಲೇ, ದಶಮಾನಗಳ ಮೊದಲು ಆಗ್ಬೇಕಾಗಿರ್ತಕ್ಕಂಥ ಪಟ್ಟಾಭಿಷೇಕ ಇಂದು ನೆರವೇರ್ತಾ ಇದೆ. ಅದಕ್ಕೆ ಅವ್ರ ಕಾರಣವನ್ನು ಕೊಟ್ಟಿದ್ದಾರೆ ಹಂಪಿಗಳಿಯವರು. ಏನಂದ್ರೆ, ನಿಮ್ಮೆಲ್ಲರ ಜಾತಕದಲ್ಲಿ ಈ ಯೋಗ ಬರೆದಿದೆ, ಅವರ ಪಟ್ಟಾಭಿಷೇಕ ನೋಡು ಯೋಗ ಬರೆದಿದೆ. ಮೊದಲು ಹೇಗಾಗ್ಬೇಕದು? ಮೊದಲಾದ್ರೆ ಈ ವೈಭವದಲ್ಲಿ ಆಗ್ತಿತ್ತೋ ಇಲ್ವೋದು? ಇಂದು ನಾವು ಯಾವ ವೈಭವದಲ್ಲಿ ಕಾಣ್ತಾ ಇದ್ದೇವೆ ಯಾಕೆಂದ್ರೆ ಎಲ್ಲ ವೈಭವವನ್ನು ಅವರು ತಂದರು ಮಠಕ್ಕೆ. ಆ ಬಳಿಕ ಪಟ್ಟಾಭಿಷೇಕ. ಈಗ ಶ್ರೀರಾಮಚಂದ್ರ ಅವನು ಮೊದಲು ತಾನು ಪಟ್ಟಾಭಿಷೇಕ ಮಾಡ್ಕೊಳ್ಳಿಲ್ಲ. ಮೊದಲು ಮಿತ್ರ ಸುಗ್ರೀವನ ಪಟ್ಟಾಭಿಷೇಕ, ಅದಾದ ಮೇಲೆ ಇನ್ನೊಬ್ಬ ಆಶ್ರಿತ ವಿಭೀಷಣನ ಪಟ್ಟಾಭಿಷೇಕ, ಇದೆಲ್ಲ ಆದ್ಮೇಲೆ ತನ್ನ ಪಟ್ಟಾಭಿಷೇಕ ಮಾಡ್ಕೊಂಡಿರ್ತಕ್ಕಂಥದ್ದು ಶ್ರೀರಾಮಚಂದ್ರ. ಅವನ ವಿವಾಹವೂ ಕೂಡ ಹಾಗೆ, ಮುರಿದ ವಿವಾಹವೊಂದನ್ನು ಕೂಡಿಸ್ತಾನೆ ಅಹಲ್ಯ ಗೌತಮದ್ದು, ಬಳಿಕ ತಾನು ವಿವಾಹವಾಗ್ತಾನೆ ಪ್ರಭು ಶ್ರೀರಾಮಚಂದ್ರ. ಹಾಗೆ ಪಟ್ಟಾಭಿಷೇಕವೂ ಕೂಡ ಹಾಗೆ, ಕೊಟ್ಟ ಕೊನೆಯಲ್ಲಿ ಮಾಡಬೇಕಾದನ್ನೆಲ್ಲ ಮಾಡಿ, ಸಾಧಿಸಬೇಕಾದನ್ನೆಲ್ಲ ಸಾಧಿಸಿ ಒಂದು ಕೊನೆಯಲ್ಲಿ ಅವನ ಪಟ್ಟಾಭಿಷೇಕ ಆಗಿರುವಂತದ್ದು. ಹಾಗೆ ರಾಮಚಂದ್ರ ತೀರ್ಥರ ಪರಮ ಶಿಷ್ಯರ ಪಟ್ಟಾಭಿಷೇಕವೂ ಕೂಡ ಹಾಗೆ, ಅವರು ಸಾಧಿಸಬೇಕಾದನ್ನೆಲ್ಲ ಸಾಧಿಸಿ ಮತ್ತೆ ಈ ಪಟ್ಟಾಭಿಷೇಕವನ್ನು ಅವರು ಕೈಗೊಳ್ತಾ ಇದ್ದಾರೆ ಎಂಬುದಾಗಿ ನಾವು ಭಾವಿಸ್ತೇವೆ. ಆದ್ರೆ ಪಕ್ಕದಲ್ಲಿ ಒಂದು ಮಾತನ್ನು ಹೇಳುವ ಮನಸ್ಸು ನಮ್ದು. ಈ ಪಟ್ಟಾಭಿಷೇಕ ತುಂಬಾ ಆರಂಭದಲ್ಲಿ, ದೀಕ್ಷಾ ಸ್ವೀಕಾರದ ನಂತರ ಮಾಡ್ತಾರೆ ಪಟ್ಟಾಭಿಷೇಕವನ್ನು, ಅವಧಿ ಆರಂಭದಲ್ಲಿ ಮಾಡ್ತಕ್ಕಂಥದ್ದು. ನಾವು ಭಾವಿಸುವುದು ಏನಂದ್ರೆ, ಇನ್ನೊಂದು ಅವಧಿಯೇ ಆರಂಭ ಆಗ್ತಾ ಇದೆ ಅವರದ್ದು, ಕೃಷ್ಣಾನಂದ ತೀರ್ಥರದ್ದು. ಇಲ್ಲಿಂದ ಮುಂದೆ ಇನ್ನೊಂದು ಶಕೆ ಆರಂಭ ಆಗ್ತಾ ಇದೆ, ಇನ್ನೊಂದು ಚರಿತ್ರೆ ಈ ದಿನದಿಂದ ಪ್ರಾರಂಭ. ಒಂದು ಕೃಷ್ಣಾನಂದ ಶಕೆ ಇವತ್ತಿಂದ ಪ್ರಾರಂಭ ಎಂಬುದಾಗಿ ನಾವು ವಿಕ್ರಮ ಶಕೆ ಅಂತ ಹೇಳ್ತೇವೆ. ಹಾಗೆ ಕೃಷ್ಣಾನಂದ ಶಕೆ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ಹೊಸ ಯುಗ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸುವಂಥದ್ದು. ಇನ್ನು ಇಷ್ಟತ್ರ ಯಾಕೆ ಅಂತ ನೀವೆಲ್ಲ ಕೇಳ್ಬೋದು. ನೀವ್ಯಾರು ಕೇಳೋದಿಲ್ಲ, ಯಾರಾದ್ರೂ ಕೇಳ್ಬೋದು, ಕೇಳೋಂಥವ್ರು ಇರ್ತಾರೆ. ಅಷ್ಟತ್ರ ಯಾಕೆ ಕೂರಿಸ್ಬೇಕು ಗುರುಗಳನ್ನ?
ನಾವು ನಿಮ್ಮನ್ನು ಕೇಳೋದು, ಈ ದೀಪವನ್ನ ಎತ್ತರದಲ್ಲಿ ಇಡಬೇಕು, ಕೆಳಗೆ ಇಡಬೇಕು? ದೀಪವನ್ನು ಎಲ್ಲಿ ಇಡಬೇಕು? ದೀಪವನ್ನು ಎತ್ತರದಲ್ಲಿಟ್ರೆ ಬೆಳಕು ದೂರದವರೆಗೂ ಪಸರಿಸ್ತದೆ, ಲಾಭ ಯಾರಿಗೆ? ದೀಪವನ್ನು ಹೊಂಡದಲ್ಲಿಟ್ರೆ ಬೆಳಕು ಸಿಕ್ಕೋದಿಲ್ಲ, ದೂರದವರೆಗೂ ಬೆಳಕು ಪಸರಿಸೋದಿಲ್ಲ. ದೀಪವನ್ನು ಹೇಗೆ ಎತ್ತರದಲ್ಲಿಟ್ಟು ದೂರದವರೆಗೂ ಆ ಬೆಳಕಿನ ಅನುಭವವನ್ನು ಪಡ್ಕೊಳ್ತಾರೋ, ಹಾಗೆ ಗುರು ಎಂಬುದು ಒಂದು ದೀಪ. ಅದು ಆ ದೀಪವನ್ನು ಎತ್ತರದಲ್ಲಿಟ್ಟು ಆ ಬೆಳಕನ್ನು ಎಲ್ಲರೂ ಕೂಡ ಕಂಡುಕೊಳ್ಬೇಕಾಗಿರುವಂತದ್ದು. ಮತ್ತೆ ಗುರುವನ್ನು ಭಾವಿಸ್ಬೇಕಾದ್ದು ಹೇಗೆ ಅಂದ್ರೆ, ಹೀಗೆ ಗುರುವನ್ನು ಭಾವಿಸ್ಬೇಕು ಹೊರತು ಹೀಗೆ ಅಲ್ಲ, ಸಮಾನಾಂತರವಾಗಿಲ್ಲ, ಕೆಳಗಂತೂ ಅಲ್ಲವೇ ಅಲ್ಲ. ಗುರುವನ್ನು ಭಾವಿಸ್ಬೇಕಾದ ಹೇಗೆ? ಹೀಗೆ ಅಲ್ಲ, ಹೀಗೂ ಅಲ್ಲ, ಹೀಗೆ ಅದು ಗುರುವನ್ನು ಭಾವಿಸ್ಬೇಕಾದದ್ದು. ಅದನ್ನ ನೆನಪಿಸುವ ಕಾರ್ಯಕ್ರಮ ಈ ಒಂದು ಸಿಂಹಾಸನಾರೋಹಣ ಎಂಬುದಾಗಿ ನಾವು ಭಾವಿಸ್ತೇವೆ. ನಮಗೆ ಛತ್ರಪತಿ ಶಿವಾಜಿ ನೆನಪಾಗ್ತಾ ಇದೆ. ಇದನ್ನು ನೋಡಿದ್ರೆ ಶಿವಾಜಿ ಪಟ್ಟಾಭಿಷೇಕದ ನೆನಪು ಮಾಡಿಕೊಳ್ತಕ್ಕಂಥ ಸಂದರ್ಭ ಎಂಬುದಾಗಿ ನಾವು ಭಾವಿಸ್ತೇವೆ. ಇನ್ನು ನಮ್ಮ ಮತ್ತು ಶಕಟಪುರದ ಬಾಂಧವ್ಯದ ಬಗ್ಗೆ ನಾವು ಮಾತನಾಡದೇ ಇರೋದೇ ಒಳ್ಳೇದು. ಯಾಕೆಂದ್ರೆ ಅದು ಏನು ಹೇಳಿದ್ರು ಶಬ್ದಗಳು ಕಡಿಮೆ ಆಗ್ತದೆ, ಏನ್ ಹೇಳಿದ್ರು ಸರಿಯಾಗಿ ಹೇಳಿದಂತೆ ಆಗ್ಲಿಲ್ಲ ಅಂತ ಅನಿಸ್ಬಿಡ್ತದೆ. ಹಾಗಾಗಿ ಮೌನವೇ ಒಳ್ಳೇದು ಎಂಬುದಾಗಿ ಅನಿಸ್ಬಿಡ್ತದೆ. ನೋಡಿ, ನಿಮ್ಗಲ್ಲಿ ಮಾವಿನ ತೋರಣ ಕಾಣ್ತಾ ಇದೆ, ಮಹಾದ್ವಾರದಲ್ಲಿ ಮಾವಿನ ತೋರಣ ಕಾಣ್ತಾ ಇದೆ. ಈ ಮಾವಿನ ತೋರಣ ನಮ್ಮ ಬಾಂಧವ್ಯವನ್ನು ತೋರಿಸ್ಬಿಡ್ತಾ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಯಾಕೆಂದ್ರೆ ಈ ಮಾವಿನ ತೋರಣದ ಮಾವಿನ ಸೊಪ್ಪು ಬಂದಿದ್ದಿಲ್ಲ ಅಂತಂದ್ರೆ ನಮ್ಮ ಮಠದ ಪರಿಸರದಿಂದ, ಗೋಕರ್ಣದ ನಮ್ಮ ಮಠದ ಪರಿಸರದಿಂದ, ಅಲ್ಲಿಂದ ಈ ಮಾವಿನ ಸೊಪ್ಪು ಬಂದಿದೆ ಇಲ್ಲಿಗೆ. ಎಲ್ಲಿಯಾದ್ರೂ ಉಂಟಾ ಒಂದು ಮಠದ ಕಾರ್ಯಕ್ರಮದಲ್ಲಿ ಎಷ್ಟೋ ದೂರದಲ್ಲಿ ಇರ್ತಕ್ಕಂಥ ಇನ್ನೊಂದು ಮಠದ ಪರಿಸರದ ಮಾವಿನ ಸೊಪ್ಪು ಅಲ್ಲಿ ಕಾರ್ಯಕರ್ತರು ಬಂದು ತೋರಣ ಹಾಕುವಂತದ್ದು ಉಂಟಾ? ಹಾಕ್ಬೇಕಾದ್ರೆ ಬಾಂಧವ್ಯ ಏನಿರ್ಬೇಕು? ನಾವಿಲ್ಲಿ ಕೆಲವು ದಿನಗಳ ಮೊದಲು ಬಂದು, ಶಿವರಾತ್ರಿಯ ದಿನ ನಾವಿಲ್ಲಿಗೆ ಬಂದು ನೋಡುವಾಗ ಈ ಸಿಂಹಾಸನ, ಈ ವೈಭವ, ಇದಕ್ಕೆ ಹೊರಗಿನ ವೈಭವ ಇನ್ನೂ ಬೇಕು ಅಂತ ಅನಿಸ್ತು ನಮ್ಗೆ. ಅನಿಸಿದಾಗ ಅದೇ ದಿನ ನಮ್ಮ ಮಠದ ಕೆಲವು ಶಿಷ್ಯರು ಇಲ್ಲಿಗೆ ಬಂದಿದ್ರು. ಅಲಂಕಾರ ಚತುರರು ಕೂಡ ಇದ್ರು. ಸುದೈವದಿಂದ ಅನೇಕರು ಅಲಂಕಾರ ಪ್ರವೀಣರು, ಶೃಂಗಾರ ಪ್ರವೀಣರು ಮಠದ ಶಿಷ್ಯರಾಗಿದ್ದಾರೆ. ಅವ್ರು ಹೇಳೋದನ್ನು ಕೇಳ್ತಾರೆ, ಕೂಡಲೇ ಬಂದು ಮಾಡೋದನ್ನು ಮಾಡ್ತಾರೆ ಅಂತವ್ರು ಇದ್ದಾರೆ. ಆಗ ಅವರಿಗೆಲ್ಲ ಒಂದು ಸೂಚನೆ ಕೊಟ್ಟು, ಇಲ್ಲೆಲ್ಲ ಒಂದು ಅಲಂಕಾರ ಮಾಡಿ ಆ ವೈಭವಕ್ಕೆ ತಕ್ಕಂತೆ ಒಂದು ಶೋಭೆಯನ್ನು ತನ್ನಿ ಇದಾಗಿ ಸೂಚನೆ ಕೊಟ್ಟು, ಅದು ಮಾತನಾಡ್ತಾ ಈ ಮಾವಿನ ತೋರಣದ ವಿಷಯವು ಕೂಡ ಬಂತು. ಹಾಗೆ ರಾಘವ ನಮ್ಗೆ ಹಿಡಿದು ಗುರುಗಳು ಹೇಳಿದ್ದಾರೆ, ಎಲ್ಲಿಯೂ ಮಾವಿನ ಸೊಪ್ಪನ್ನು ಕಡಿಯುವಂತೆ ಇಲ್ಲ, ಪ್ರಾಣ ಯಾಕೆಂದ್ರೆ ಎಲ್ಲ ಹೂ ಬಿಟ್ಟಿರ್ತದೆ, ಎಷ್ಟೊತ್ತಿಗೆ ಫಲ ಬರ್ಬೇಕು, ಫಲ ಬಂದಿರ್ತದೆ, ಕೆಲವು ಇನ್ನು ಫಲ ಬರುವಂತದ್ದು ಇರ್ತದೆ. ಹಾಗಾಗಿ ಯಾವ ಕಾರಣಕ್ಕೂ ಮಾವಿನ ಸೊಪ್ಪನ್ನು ಕಡಿಬೇಡಿ, ಗುರುಗಳ ಆದೇಶ ಕಡಿಲಿಕ್ಕೆ ಬಿಡೋದಿಲ್ಲ ಎಂಬುದಾಗಿ ರಾಘವನಿಂದ ಒಂದು ಸೂಚನೆ ಬಂದಾಗ, ಹಾಗಾದ್ರೆ ಬೇಡ, ಅಲ್ಲಿಂದ ತರುವ ಮಾವಿನ ಸೊಪ್ಪನ್ನು. ಅಲ್ಲಿಂದ ತರುವಾಗಲೂ ಅವರ ಆಶಯಕ್ಕೆ ಭಂಗ ಬಾರದಂತೆ ಯಾವ ಮರದಲ್ಲಿ ಹೂ ಬಿಟ್ಟಿಲ್ಲ, ಅಂತ ಮರದಿಂದಲೇ ಈ ಸೊಪ್ಪನ್ನ ತಂದಿರುವಂತದ್ದು ಅಲ್ಲಿಂದ ಎಲ್ಲಿಗೆ. ಆ ಸಮಯದಲ್ಲಿ ನಮ್ಗೆ ನೆನಪಾಗುವಂಥದ್ದು ಈ ಮರಗಳ ಬಗ್ಗೆ ಇರೋ ಕಾಳಜಿ ನೋಡಿ. ಆ ಮರದ ಸೊಪ್ಪನ್ನು ಕಡಿಬೇಡಿ ಅನ್ನೋ ಭಾವನೆ ನೋಡಿ. ಯತಿಗಳಿಗೆ ಇರಬೇಕಾಗಿರುವಂತದ್ದು ಆ ಕಾರುಣ್ಯ. ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪಶು ಪಕ್ಷಿಗಳಲ್ಲಿ ಅಥವಾ ಗಿಡ ಮರಗಳಲ್ಲಿ ಆ ಒಂದು ಪ್ರೇಮ ಭಾವ, ಕಾರುಣ್ಯ ಇರ್ಬೇಕಲ್ವಾ? ಅದಿರದಿದ್ರೆ ಹೇಗೆ ಗುರು ಆಗ್ತಾನೆ? ತುಂಬಾ ಮುಖ್ಯವಾಗಿರ್ಬೇಕಾಗಿರುವಂತದ್ದು. ಈ ವಸಿಷ್ಠರ ಆಶ್ರಮಕ್ಕೆ, ಬ್ರಹ್ಮರ್ಷಿ ವಸಿಷ್ಠರ ಆಶ್ರಮಕ್ಕೆ ರಾಜರ್ಷಿ ವಿಶ್ವಾಮಿತ್ರ ಭೇಟಿ ಕೊಟ್ಟಾಗ, ಬ್ರಾಹ್ಮಣ್ಯ ಪ್ರಾಪ್ತಿಗೆ ಮೊದಲು ಭೇಟಿ ಕೊಟ್ಟಾಗ ಕುಶಲ ಪ್ರಶ್ನೆ ಮಾಡ್ತಾನೆ ರಾಜ ವಿಶ್ವಾಮಿತ್ರ. ಕುಶಲ ಪ್ರಶ್ನೆ ಮಾಡ್ತಾನೆ ವಸಿಷ್ಠರನ್ನ. ಮಾಡುವಾಗ ಪ್ರತಿಗೃಹ್ಯ ತಾಂ ಪೂಜಾಂ ವಸಿಷ್ಠಾತ್ ರಾಜಸತ್ತಮಃ ಕುಶಲ ಪ್ರಶ್ನೆ ಮಾಡ್ತಾನಲ್ಲ, ತಪೋಗ್ನಿಹೋತ್ರ ಶಿಷ್ಯೇಶು ಕುಶಲಂ ಪರ್ಯಪೃಚ್ಛತ ವಿಶ್ವಾಮಿತ್ರೋ ಮಹಾತೇಜಾಹ ಮನಸ್ಪತಿ ಗಣೇ ತಥಾ. ಕುಶಲ ಪ್ರಶ್ನೆ ಮಾಡುವಾಗ ಹೇಗೆ, ಎಷ್ಟು ಚೆನ್ನಾಗಿದೆ ನೋಡಿ, ತನ್ನ ತಪಸ್ಸು ಹೇಗಿದೆ, ಅಗ್ನಿಹೋತ್ರ ಹೇಗೆ ಸಾಕ್ತಾ ಇದೆ, ಶಿಷ್ಯರು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ, ವಿದ್ಯೆಯನ್ನು ಪಡ್ಕೊಳ್ತಾ ಇದ್ದಾರೆ. ಗುರುವನ್ನ, ಕುಲಪತಿಯನ್ನು ಕೇಳಬೇಕಾದ ಕುಶಲ ಪ್ರಶ್ನೆ ಹೇಗಿರ್ಬೇಕು ಅನ್ನೋದಕ್ಕೊಂದು ಉದಾಹರಣೆ ಆಗಿದೆ. ಅದರ ಪಕ್ಕದಲ್ಲಿ ವನಸ್ಪತಿ ಗಣೇ ತಥಾ, ಸುತ್ತಮುತ್ತಲ ಗಿಡ ಮರಗಳು ಅವು ಹೇಗಿದಾವೆ ಅಂತ ಒಬ್ಬ ಚಕ್ರವರ್ತಿ
ಬ್ರಹ್ಮರ್ಷಿಗಳನ್ನು ಕೇಳಬೇಕಾದ್ರೆ ಅವತ್ತಿನ ಕಾಲದ ಒಂದು ಮನಸ್ಥಿತಿ ಹೇಗಿತ್ತು ಅಂತ ಆಲೋಚನೆ ಮಾಡಿ ನೀವು. ಚಕ್ರವರ್ತಿ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ ಕುಶಲ ಪ್ರಶ್ನೆ ಮಾಡುವಾಗ ಆಶ್ರಮದ ಗಿಡಮರ ಬಳ್ಳಿಗಳು ಹೇಗಿದೆ ಅಂತ ಕೇಳ್ಬೇಕಾದ್ರೆ ನಾವು ಬಹಳ ಮುಂದುವರೆದಿದೆ ಇವತ್ತು ಅನ್ಕೊಂಡಿದ್ದೆ. ಇವತ್ತಿನ ಕಾಲದ ಜನಗಳು ಬಹಳ ಪರಿಸರವಾದ ಮತ್ತೊಂದು ಎಲ್ಲ ಬಹಳ ಜೋರಿದೆ ಅಂತ ಅನ್ಕೊಳ್ತೇನೆ. ಆದ್ರೆ ಅವತ್ತಿನ ಕಾಲದ ಆ ಪರಿಸರದ ಪ್ರೀತಿ ಹೇಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಅದೇ ಭಾವವನ್ನ ನಾವು ಇಲ್ಲಿ ಶಕಟಪುರ ಪೀಠಾಧೀಶ್ವರಲ್ಲಿ ಕಾಣ್ತೇವೆ. ತೋರಣ ಅಲಂಕಾರಕ್ಕಾಗಿ ಕೂಡ ಗಿಡದ ಸೊಪ್ಪನ್ನ ಕೀಳೋದು ಬೇಡ ಎಂಬಂತ ಭಾವ ಅದು ಕಾರುಣ್ಯದ ಪರಾಕಷ್ಟ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹೀಗೆ ನಮ್ಮ ಮತ್ತು ಅವರ ಬಾಂಧವ್ಯ ಅದು ಅದ್ಭುತವಾಗಿ ಬಲ್ಲವರೇ ಬಲ್ಲ ಎನ್ನುವಂತೆ ಅದಿದೆ. ಇಂದು ಅವರಿಗೆ ಈ ಪಟ್ಟಾಭಿಷೇಕದ ಆ ಸಮಯದಲ್ಲಿ ಏನೋ ಒಂದು ಉಪಾಯವನ್ನು ಕೊಡಬೇಕು. ತದಂಗವಾಗಿ ನಾವು ಸೂರ್ಯ ಚಂದ್ರ ಲಾಂಛನಗಳನ್ನ ನೀಡಿದ್ರು. ಮತ್ತೊಂದು ಚಂದ್ರಕಾಂತ ಮಣಿಹಾರವನ್ನು ಕೂಡ ನೀಡಿದ್ರು. ಆ ಸೂರ್ಯ ಚಂದ್ರ ಲಾಂಛನಗಳನ್ನು ಯಾಕೆ ನೀಡಿದ್ರು ಅಂದ್ರೆ, ಒಂದನೇದು ಈ ಶಕಟಪುರದ ಮಹಾಸಂಸ್ಥಾನ ಸೂರ್ಯ ಚಂದ್ರರು ಇರುವವರೆಗೂ ಕೂಡ ಇದೇ ವೈಭವದಲ್ಲಿ ನಡೆದುಕೊಂಡು ಬರಬೇಕು ಶಾಶ್ವತವಾಗಿ. ಯಾವತ್ ಚಂದ್ರಶ್ಚ ಸೂರ್ಯಶ್ಚ, ಅಲ್ಲಿಯವರೆಗೂ ಈ ಪರಂಪರೆ ಇದೇ ವೈಭವದಲ್ಲಿ ಪ್ರತಿಶಯವಾದ ವೈಭವದಲ್ಲಿ ಬೆಳಗಿ ಬರಬೇಕು. ಇದು ಅದರ ಒಂದು ಆಶಯ. ಇನ್ನೊಂದು ಆಶಯ ಏನಂದ್ರೆ, ಈ ಮಠಗಳ ಅದ್ವೈತ ಕೂಡ, ಎರಡು ಅದ್ವೈತ ಪೀಠಗಳ ಬಂಧ ಇದೆಯಲ್ಲ, ಈ ಬಂಧ ಕೂಡ ಸೂರ್ಯಚಂದ್ರ ಇರುವವರೆಗೆ ಅದು ಇರಬೇಕು ಹಾಗೆ ಎಂಬ ಭಾವ ಅದರಲ್ಲಿ ಅಡಕವಾಗಿದೆ. ಅದು ಒಂದು ರೀತಿ ಪರೋಕ್ಷವಾಗಿ ನಮಗೇನ ಒಳ್ಳೆದನ್ನ ಹಾರೈಸ್ಕೊಂಡಂತೂ ಆಗಿದೆ. ಯಾಕಂದ್ರೆ ಅಲ್ಲಿವರೆಗೂ ಈ ಮಠ ಇರಬೇಕು ಅಂತ ಹೇಳಿದಾಗ ಆಯ್ತಲ್ಲ, ಈಗ ಅಲ್ಲಿವರೆಗೂ ಬಾಂಧವ್ಯ ಇರಬೇಕು ಅಂದ್ರೆ. ಹಾಗೆ ಚಂದ್ರಕಾಂತ ಮಣಿಹಾರ, ಮಣಿ ಚೂರು ದುರ್ಲಭ, ಅದು ಸುಲಭವಾಗಿ ಸಿಗುವಂತದ್ದಲ್ಲ. ಅದರಲ್ಲಿ ಅದನ್ನ ಹೌದು ಅಂತ ಅದನ್ನ ಖಚಿತಪಡಿಸ್ಕೊಂಡು ಕೂಡ ಕಷ್ಟ ಇರ್ತದೆ, ಸುಲಭ ಇರೋದಿಲ್ಲ. ಆ ಮಣಿಹಾರ ಯಾಕೆ ಕೊಟ್ಟು ಅಂದ್ರೆ, ಅವರು ತಪಸ್ಸು ಮಾಡ್ತಾರೆ ಯಾವಾಗೂ. ಅವ್ರಿಗೆ ಯಾಕೆ ಈ ಸಿಂಹಾಸನ ಅಂದ್ರೆ, ಅವರು ತಪಶ್ಚಕ್ರವರ್ತಿ. ಅವರು ಆ ಹೆಸರು ಬಿರುದು ಅನೇಕರು ಇಟ್ಕೊಂಡಿದ್ದಾರೆ. ನಿಜವಾದ ತಪಶ್ಚಕ್ರವರ್ತಿ ಎಲ್ಲಿದ್ದಾರೆ? ಈ ತಪಸ್ಸು ಎನ್ನುವಾಗ ತಪಧಾತು ತಪನೆಯನ್ನು, ಬಿಸಿಯನ್ನು ಹೇಳ್ತದೆ. ಇದು ತಪಿಸುವುದು ಅಂದ್ರೆ, ಈಗ 10 ಗಂಟೆ ಕೂತು ಶೀರ್ಷ ಪ್ರಾರ್ಥನೆ ಮಾಡುವಾಗ ಒಂದು ಬಿಸಿ ಹೇಳ್ತದೆ. ಅಲ್ಲಿ ಬಿಸಿ ಇಲ್ಲದೆ ಆಗೋದಿಲ್ಲ. ಅಲ್ಲೊಂದು ಔಷ್ಣ್ಯ ಹೇಳಲೇಬೇಕು. ಉದ್ಧಾಪಿತ ಆಧಾರ ಹುತಾಶನ ಉಲ್ಪಿ ಶಂಕರ ಭಗವತ್ಪಾದರ ಮಾತು. ಆಧಾರ ಹುತಾಶನ, ಮೂಲಾಧಾರದ ಹುತಾಶನ ಹೇಳಲೇಬೇಕು. ಅದು ಹೇಳಿದೆ ದೇವಿ ಒಲುಮೆ ಕೂಡ ಸಾಧನೆ ಆಗೋದಿಲ್ಲ. ಆಧಾರ ಅಗ್ನಿ ಅದರ ಪ್ರಜ್ವಲನೆ ಆಗ್ಲೇಬೇಕು. ಹಾಗೆ ಈ ತಪಿಸಿ 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 ತಮ್ಮ ದೇಹವನ್ನ, ತಮ್ಮ ಪ್ರಕೃತಿಯನ್ನ ಅವರು ಅದೆಷ್ಟು ದಹನ ಮಾಡಿದಾರೋ ಇಲ್ಲಿವರೆಗೆ. ತಂಪಿಗಾಗಿ ಆ ಚಂದ್ರಕಾಂತ ಮಣಿಹಾರ ಅವರು ತಂಪಾಗಿರ್ಬೇಕು. ಬಹಳ ಕಾಲ ಶಿಷ್ಯ ಭಕ್ತರನ್ನ ಆಶೀರ್ವಾದ ಮಾಡ್ಕೊಂಡಿರ್ಬೇಕು. ಅವರು ಆರೋಗ್ಯವಾಗಿ ಬಹಳ ಕಾಲ ಇರ್ಬೇಕು, ಆಶೀರ್ವಾದ ಮಾಡ್ಕೊಂಡು ತಂಪಾಗಿರ್ಲಿ. ಆ ತಂಪಿಗೋಸ್ಕರವಾಗಿ ಆ ಮನಸ್ಸಿನ ತಂಪನ ಆ ರೀತಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದನ್ನು ನಾವು, ಅದೇನೋ ದೊಡ್ಡ ಸಂಗತಿ ಅಲ್ಲ. ಯಾಕಂದ್ರೆ ಶಕಟಪುರ ಸಂಸ್ಥಾನಕ್ಕೆ ಏನು ಕೊರತೆ ಇಲ್ಲ. ಯಾರು ಕೊಟ್ಟಾಗ್ಬೇಕಾಗಿರುವಂತದ್ದು ಏನಿಲ್ಲ. ಸಮುದ್ರಕ್ಕೆ ನೀರು ಹಾಕಿದಂತೆ ಆಗ್ಬೋದು, ಸೂರ್ಯನಿಗೆ ಬೆಳಕನ್ನು ತೋರಿಸಿದಂತೆ ಆಗ್ಬೋದು, ಏನಾದ್ರು ಹುಡುಗರಿಗೆ ಕೊಟ್ರೆ ಹಾಗಾಗ್ಬೋದು. ಅಂಥದ್ದು ನಮ್ಮ ಪ್ರೀತಿಯ ಅಭಿವ್ಯಕ್ತಿ ಮಾತ್ರ ಅದು ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತಾ, ತುಂಬಾ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತೀವ್ರವಾದ ಸಂತೋಷವನ್ನ ಪಡ್ತಾ, ನಾವು ಇದಕ್ಕಿಂತ ಎಷ್ಟೋ ಹೆಚ್ಚಿನದನ್ನ ಈ ಕಾರ್ಯಕ್ರಮದಲ್ಲಿ ಮಾಡಬೇಕಾಗಿತ್ತು. ಇಷ್ಟೇ ಸಾಧ್ಯ ಆಯ್ತು. ಶ್ರೀಕಾರ್ಯ ಅನೇಕ ಬಾರಿ ಪದೇ ಪದೇ ಹೇಳ್ತಾ ಇರ್ತಾರೆ ಅದನ್ನ. 1 ತಿಂಗಳು ಮೊದಲೇ ನಿಮ್ಮನಲ್ಲಿ ಬರೋ ಹೇಳ್ಬೇಕಾಗಿತ್ತು ಅಂತ ಹೇಳ್ಬೇಕಾದ್ರೆ ನಮಗಾಗಿ ಅನಿಸ್ತಿದೆ. ನಾವಾಗೇ 1 ತಿಂಗಳು ಮೊದಲು ಬಂದು ಇದು ಏನಾಗ್ಬೇಕು ಅಂತ ನೋಡಿ ಮಾಡ್ಬೇಕಾಗಿತ್ತು ನಾವಿಲ್ಲಿ ಅಂತ ಅನಿಸ್ತಿದೆ ನಮ್ಗೆ. ಶ್ರೀಕಾರ್ಯ ಮತ್ತೆ ಮತ್ತೆ ಹೇಳುವಾಗ ಈ ಮಠದ ಒಂದು ಮಹಾಯೋಗ ಏನಂದ್ರೆ, ಇಲ್ಲಿ ಇರುವ ಶಿಷ್ಯರಿದಾರಲ್ಲ, ಅವರು ಸಮರ್ಥರು ಮತ್ತು ಸರ್ವ ಸಮರ್ಪಣೆಗೆ ಸಿದ್ಧರಾಗಿರ್ತಕ್ಕಂಥವ್ರು. ಎಲ್ಲವನ್ನೂ ಕೊಡ್ಲಿಕ್ಕೆ, ತಮ್ಮ ಸರ್ವಸ್ವವನ್ನು ಕೂಡ ಕೊಡ್ಲಿಕ್ಕೆ ಸಿದ್ಧರಾಗಿರ್ತಕ್ಕಂಥದ್ದು. ಅಂತ ಶಿಷ್ಯರ ಒಂದು ಸಮೂಹ ಇದೆಯಲ್ಲ, ಅದು ಈ ದೇವಿಯ ಆಶೀರ್ವಾದ ಈ ಮಠಕ್ಕೆ. ಅದರಲ್ಲಿ ಶ್ರೀಕಾರಂಗ ಇರ್ಬೋದು ಅಥವಾ ರಾಘವ ಇರ್ಬೋದು, ಇಲ್ಲಿ ಕುಳಿತಿರ್ತಕ್ಕಂಥ ಅನೇಕ ನಮ್ಮ ದ್ರವಿಡ ದೇಶದ ಭಕ್ತಶ್ರೇಷ್ಠರು, ಅವರಿಗೆ ಅನೇಕರಿಗೆ ಕಡಗವನ್ನು ಕೊಡ್ಲಾಯ್ತು, ಸ್ವರ್ಣದ ಕಡಗವನ್ನು ಕೊಡ್ಲಾಯ್ತು. ಕಿರೀಟ ಕೊಟ್ಟರು ಕಡಿಮೆ ಅಂತವರು ಇಲ್ಲಿ ಇರ್ತಕ್ಕಂಥವ್ರು. ಅವರಿಗೆಲ್ಲ
ಮನಸಾರೆ ಈ ಸಮಯದಲ್ಲಿ ಆಶೀರ್ವಾದಗಳನ್ನ ಹೇಳ್ತಾ ಇನ್ನು ನಾವು ಪೂಜ್ಯ ಮುತ್ತರಾಮನಾಯ ಬದರಿ ಶಂಕರಾಚಾರ್ಯ ಪೀಠಾಧೀಶ್ವರರ ಅವರ ಆಶೀರ್ವಚನದ ನುಡಿ ಮುತ್ತುಗಳನ್ನ ಆಲಿಸ್ಬೇಕಾಗಿದೆ ಎಲ್ಲರೂ ಕೂಡ. ನಾವು ಕೂಡ ಅದಕ್ಕೆ ಆಸಕ್ತರಾಗಿದೆ. ನಾವು ಆಗಲೇ ಹೇಳ್ಬೇಕು ಅನ್ಕೊಂಡು ಯಾರು ಬೇಡ ಅವರೊಬ್ಬರೇ ಮಾತಾಡಿ ಸಾಕು ಅಂತ ಹೇಳ್ಬೇಕು ಅಂತ ಅನ್ಕೊಂಡು. ಯಾಕಂದ್ರೆ ನಾವೆಲ್ಲ ಇಲ್ಲಿ ಕಿವಿಗೋಸ್ಕರ ಬಂದವರು, ನಾಲ್ಗೆಗೋಸ್ಕರ ಬಂದವರೆಲ್ಲ ಕೇಳುವ ಸಲುವಾಗಿ ಬಂದವರು ಅಂತ ಹೇಳ್ಬೇಕು ಅಂತ ಅನ್ಕೊಂಡು ಮತ್ತೆ ಅವ್ರು ಹೇಗೂ ಅದನ್ನ ಕೇಳೋದಿಲ್ಲ. ಕೊನೆಗೆ ಒಂದು ಚರ್ಚೆಯಾಗಿ ನಾವು ಮತ್ತೆ ಮಾತಾಡುವಾಗ ಆಗ್ತದೆ ಕೊನೆ ಇಲ್ಲಿ ಅಂತ ಕಾರಣಕ್ಕೆ ಅಷ್ಟೊತ್ತಿಗೆ ಶುರುವಾಗಿ ಹೋಯ್ತು, ಕಾರ್ಯಕ್ರಮ ಶುರುವಾಗಿ ಹೋಯ್ತು. ಮುಂದುವರಿಸ್ತದೆ ಅವರ ವಾಕ್ ಸುಧಾಧಾರೆಯನ್ನ ನಾವೆಲ್ಲರೂ ಕೂಡ ಇನ್ನು ಮುಂದೆ ಆಸ್ವಾದನೆ ಮಾಡೋಣ. ಸೇರಿದ ಎಲ್ಲ ಸಂತ ಶ್ರೇಷ್ಠರಿಗೆ, ಇತುವರಿಗೆ ಅಭಿನಂದನೆಗಳು. ಎಲ್ಲ ಭಕ್ತ ಶ್ರೇಷ್ಠರಿಗೆ ಶುಭಾಶೀರ್ವಾದಗಳು. ನಾವು ಆಗಲೇ ಹೇಳಿದಾಗೆ ಸೂರ್ಯ ಚಂದ್ರ ಇರುವವರೆಗೆ, ಗಂಗೆ ಭಾರತದ ಪುಣ್ಯ ಹರಿಯುತ್ತಿರುವವರೆಗೆ, ಶಕಟಪುರದ ಮಹಾಸಂಸ್ಥಾನ ಬೆಳಗ್ಗೆ ಬರಲಿ ಇತೋಪ್ಯತಶೀಯವಾದ ವೈಭವದಲ್ಲಿ ಎಂಬುದಾಗಿ ಕೊನೆಯ ಮಾತುಗಳನ್ನು ಹೇಳ್ತಾ ಸೇರಿದ ನಿಮ್ಗೆಲ್ಲರಿಗೂ ಶ್ರೀ ವಿದ್ಯೆಯ ಅನುಗ್ರಹ ಆಗಲಿ, ಶ್ರೀರಾಮನ ಅನುಗ್ರಹ ಆಗಲಿ. ಎಲ್ಲ ದೇವತೆಗಳ, ಶಂಕರ ಭಗವತ್ಪಾದರ ಪರಿಪೂರ್ಣ ಕೃಪೆ ನಮ್ಮೆಲ್ಲರ ಮೇಲಲ್ಲಿ, ನಮ್ಮೆಲ್ಲರ ಬದುಕು ಸಮೃದ್ಧವು ಸದ್ಬುದ್ಧಿಯಿಂದ ಯುಕ್ತವಾಗಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪುಣ್ಯಾಗ್ತದೆ. ಹರೇ ರಾಮ. ಶಂಕರಾಚಾರ್ಯರ ಪೀಠಕ್ಕೆ ಮೂಡಿತು ಇಂದು ನವಿಲುಗರಿ, ನೀವು ಕಂಡಂತೆ ಕಾಣಲಾರೆವು ನಾವು, ಎಷ್ಟೆಂದರೂ ಶಿಷ್ಯರು ತಾನೆ ನಿಮ್ಮ ಪುಟ್ಟ ಮರಿ. ಎತ್ತೆರೆತ್ತರ ಕೇರಿದಷ್ಟೂ ಹತ್ತಿರವು ಕಷ್ಟದ ಪರ್ವತ ಕಾಷಾಯ ದಾರಿಗಳಿಗೆ, ಸುಖದ ಜೊತೆಗಿದೆ ಸವಾಲು ಚಂದ್ರಲೋಕವು ಚಂದ ಭೂವಾಸಿಗಳಿಗೆ. ಗುರುಮನೆಯ ಜೊತೆಗೆ ಅರಮನೆಗೂ ಚಿತ್ತೈಸಿ ಕಂಡ ಸಿಂಹಾಸನ ಲೆಕ್ಕವಿಲ್ಲ, ಶಕಟಪುರದೊಳಗೆ ಸಂಸ್ಥಾಪಿತ ರಜತ ಸಿಂಹಾಸನಕ್ಕೆ ಸರಿ ಸಾಟಿ ಇಲ್ಲ, ಶಕಟಪುರದೊಳಗೆ ಸಂಸ್ಥಾಪಿತ ರಜತ ಸಿಂಹಾಸನಕ್ಕೆ ಸಾಟಿ ಇಲ್ಲ. ನಿಮಗೂ ಇಂಥ ವೈಭವವು ಬೇಕೆ, ಇದೆ ನೋಡು ಇಲ್ಲಿ ಒಂದು ದಾರಿ, ಅಡ್ಡದಾರಿಗಳಿಲ್ಲ ಅಡ್ಡ ಬೀಳು ಪಾದಕ್ಕೆ ಒಲಿವಳು ತಾಯಿ ರಾಜರಾಜೇಶ್ವರಿ. ಅಡ್ಡದಾರಿಗಳಿಲ್ಲ ಅಡ್ಡ ಬೀಳು ಪದಕ್ಕೆ ಒಲಿವಳು ತಾಯಿ ರಾಜರಾಜೇಶ್ವರಿ. ಹತ್ತಿರಕ್ಕೆ ಇರುವವರ ಎತ್ತರಕ್ಕೆ ಕುಳ್ಳರಿಸಿ ತಾನು ಏರಿದರು ವೈರಾಗ್ಯ ಪೀಠ, ಹತ್ತಿರಕ್ಕೆ ಇರುವವರ ಎತ್ತರಕ್ಕೆ ಕುಳ್ಳಿರಿಸಿ ತಾನು ಏರಿದರು ವೈರಾಗ್ಯ ಪೀಠ. ಭಾವ ಒಂದೇ ಸಾಕು ಭಾಷೆ ಏತಕ್ಕೆ ಬೇಕು, ತುಂಬಿ ಬಂದಿದೆ ಗುರುವೆ ಹೃದಯ ಪೀಠ, ತುಂಬು ಬಂದಿದೆ ಗುರುವೆ ಹೃದಯ ಪೀಠ. ಎತ್ತರದ ದೀಪವು ಬೆಳಗಿ ಕಣ್ಣ ಪಾಪವು ಕಳೆದು, ಎತ್ತರದ ದೀಪವು ಬೆಳಗಿ ಕಣ್ಣ ಪಾಪವು ಕಳೆದು, ಜಗಮಗಿಸಿತು ಬೆಳಕು ಕಳೆದು ಎಲ್ಲ ಕೊಳಕು, ಕಳೆದು ಎಲ್ಲ ಕೊಳಕು. ಮಾತು ಭಾವಕ್ಕೆ ಭಂಗ ಮೌನ ವೀಳ್ಯ ಲವಂಗ, ಮಾತು ಭಾವಕ್ಕೆ ಭಂಗ ಮೌನ ವೀಳ್ಯ ಲವಂಗ. ದಿವ್ಯ ಸಾನ್ನಿಧ್ಯಕ್ಕೆ ಶಕಟಪುರ ಮಂಗಳಾಂಗ, ದಿವ್ಯ ಸಾನ್ನಿಧ್ಯಕ್ಕೆ ಶಕಟಪುರ ಮಂಗಳಾಂಗ. ಹೂವು ಬಿಡದ ಮಾವು ತೋರಣವಾಯಿತು ಇಲ್ಲಿ, ಹೂವು ಬಿಡದ ಮಾವು ತೋರಣವಾಯಿತು ಇಲ್ಲಿ. ಹೂ ಬಿಟ್ಟಿದೆ ಕರುಣೆ ಗುರು ಕೃಷ್ಣಾನಂದರಲ್ಲಿ, ಹೂ ಬಿಟ್ಟಿದೆ ಕರುಣೆ ಗುರು ಕೃಷ್ಣಾನಂದರಲ್ಲಿ. ಶಕಟಪುರದಿ ಭಕ್ತಿ ಬಂಡಿ, ಶಕಟಪುರದಿ ಭಕ್ತಿ ಬಂಡಿ, ಸೂರ್ಯ ಚಂದ್ರಾರ್ಕವಾಗಿ ಸಾಗುತ್ತಿರಲಿ, ಸೂರ್ಯ ಚಂದ್ರಾರ್ಕವಾಗಿ ಸಾಗುತ್ತಿರಲಿ. ಚಂದ್ರಕಾಂತ ಮಣಿಯಂತೆ ಭಕ್ತರೆಡೆ ನಿಮ್ಮ ಸ್ನೇಹದ ಬೆಳದಿಂಗಳು ಸುರಿಯುತ್ತಿರಲಿ, ಚಂದ್ರಕಾಂತ ಮಣಿಯಂತೆ ಭಕ್ತರೆಡೆ ನಿಮ್ಮ ಸ್ನೇಹದ ಬೆಳದಿಂಗಳು ಸುರಿಯುತ್ತಿರಲಿ. ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಶ್ರೀಗಳಿಗೆ ಪ್ರಾಣ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೇವೆ.